ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಾವ್ ಅನ್ಕೊಂಡ್ ಹಾಗಿಲ್ಲ ಅಂದ್ರೆ ಏನರ್ಥ ಮೀರಾ? ಅದು 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 ಅಲ್ಲಿ ಅಕ್ಕ. ಮೀರಾ, ಇವತ್ತೇನಾದ್ರೂ ನೀನ್ ಅದಕ್ಕೆ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ ನಾನಂತೂ ಕೇಳಲ್ಲ. ಜಗತ್ತಲ್ಲಿ ಯಾರು ಇನ್ನೊಬ್ರು ಯೋಚನೆ ತಕ್ಕಾಗೆ ಬದುಕಕ್ಕಾಗಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಐಡೆಂಟಿಟಿ ಇರುತ್ತೆ. ನೀನು ಯೋಚನೆ ಮಾಡಿದಾಗೆ ಜಗತ್ತಿರಬೇಕು ಅಂತ ನೀ ತಿಳ್ಕೊಳ್ಳೋದು ಮುಟ್ಟಾಳ್ತನ. ಡು ಯು ಅಂಡರ್ಸ್ಟ್ಯಾಂಡ್? ಮೈದ್ನಾ, ಅವಳು ಏನು ಹೇಳ್ತಾಳೆ ಅಂತ ಸ್ವಲ್ಪನಾದರೂ ಕೇಳು. ಅಯ್ಯೋ ಅದಕ್ಕೆ ಅವಳು ಕಂಪ್ಲೇಂಟ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಯಾವುದೋ ಒಂದು ಸಿಲ್ಲಿ ರೀಸನ್ನ ಇಟ್ಕೊಂಡು ಜಗತ್ತೇ ಪ್ರಳಯ ಆಯಿತು ಅನ್ನೋ ಥರ ಆಡ್ತಾಳೆ ಇವಳು. ಹೌದು ಕಣೋ, ಹೌದು. ನಾನಂತವಳು. ಮೀರಾ, ಮೀರಾ, ಅಣ್ಣ ಹೋಗ್ಲಿ ಬಾ. ಇಲ್ಲ ಕಣ, ಸಮಥಿಂಗ್ ಇಸ್ ನಾಟ್ ರೈಟ್. ಕಾರಣ ಇಲ್ಲದೆ ಅವಳು ಕಣ್ಣೀರು ಹಾಕಲ್ಲ. ಅಣ್ಣ ಇದ್ಯಾವುದೋ ಹೊಸ ನಾಟಕ, ಡೋಂಟ್ ವರಿ. ಮೈದ್ನಾ, ಸರಿಯಾಗಿ ವಿಷಯ ತಿಳಿದೆ ಹಾಗೆಲ್ಲ ಮಾತಾಡಬಾರ್ದು. ಅವಳು ಏನು ಹೇಳೋದಕ್ಕೆ ಬಂದಿದ್ಲೋ ಏನೋ, ಅದನ್ನೂ ಕೇಳ್ದೆ ನನ್ನ ಎದುರುಗಡೆನ ಅವಳನ್ನ ಹರ್ಟ್ ಮಾಡಿದ್ದು ಸರಿನಾ? ನನ್ನ ಎದುರುಗಡೆ ಆಡ್ಕೊಂಡಿದ್ದಕ್ಕೆ ಅವಳಿಗೆ ಅವಮಾನ ಆದ ಹಾಗಿದೆ. ಅದಕ್ಕೆ ಹತ್ಕೊಂಡು ಹೋಗಿರ್ಬೇಕು. ನಿಮಗೂ ಆಗ ಅನ್ನಿಸ್ತಾ ಅದಕ್ಕೆ? ಸರಿ ಬಿಡಿ, ನಾನೇ ಹೋಗೋಳಕ್ಕೆ ಸಮಾಧಾನ ಮಾಡ್ತೀನಿ. ಹಾಂ, ಬೇಡ ಬೇಡ, ನನ್ನ ವಿಷಯಕ್ಕೆ ಅಲ್ವಾ ಅವಳೆತ್ತಿದ್ದು, ನಾನೇ ಹೋಗೋಳನ್ನ ಸಮಾಧಾನ ಮಾಡ್ತೀನಿ. ಆದರೆ ನೆಕ್ಸ್ಟ್ ಟೈಮ್ ನನ್ನ ಎದುರಿಗೆ ಅವಳನ್ನ ಈ ರೀತಿಯೆಲ್ಲ ಅವಮಾನ ಮಾಡಬೇಡಿ. ನನಗದೆಲ್ಲ ಇಷ್ಟ ಆಗಲ್ಲ. ಡಿಟ್ಟೋ ಅಮ್ಮನ ಥರ ಬೇರೆಯವ್ರಿಗೆ ಬೈದ್ರೂ ತನಗೆ ಬೈದ್ರು ಅನ್ನೋ ಥರ ಆರ್ಟ್ ಮಾಡ್ಕೋತಾರೆ. ಮೀರಾ ಯಾಕೆ ಹಾಗಾಳ್ತಿದ್ಲು? ಏನೋ ಹೇಳೋದಕ್ಕೆ ಬಂದ್ಲು. ಅಣ್ಣ ಅದಕ್ಕೇನೆ ಹೇಳಿಲ್ವಾ, ಅವ್ರ ಮುಂದೆ ಅವಳನ್ನ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಐ ಆಮ್ ಶ್ಯೂರ್ ಯಾವ ಸೀರಿಯಸ್ ಮ್ಯಾಟ್ರೂ ಇಲ್ಲ. ಇವಾಗ ಅದಕ್ಕೆ ಹೋಗಿದಾರಲ್ಲ, ಮಗು ಥರ ಮುದ್ದು ಮಾಡಿ ಪ್ರೀತಿಯಿಂದ ಆಚೆ ಕರ್ಕೊಂಡು ಬರ್ತಾರೆ. ಹಾಂ, ನಾನು ಹೋಗ್ತೀನಿ ಕಣೋ, ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ. ಅಣ್ಣ ಅವರಿಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಆಗಲಿ ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ಅವ್ರ ಮಧ್ಯೆನೇ ಹೋಗ್ತೀಯಾ? ಅದಕ್ಕಿಂತ ಮುಖ್ಯವಾದ ಒಂದು ಕೆಲಸ ಇದೆ, ಬಾ ನನ್ನ ಜೊತೆ. ಏನು? ಸರ್ಪ್ರೈಸ್. ಬಾ ನನ್ನ ಜೊತೆ, ಬಾ ಅಣ್ಣ. ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಏನೇ ಬೇಕಂದ್ರೂ ನನ್ನ ಕೇಳಿ. ಅಯ್ಯೋ ಅಮ್ಮ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಇವಾಗ ಇದು ನಮ್ಮನೆ ಅಲ್ವಾ, ನಮ್ಮನೆಯಲ್ಲಿ ನಾವು ಸಂಕೋಚ ಪಡ್ಕೊಳಕ್ಕೇನಿದೆ? ಯಾಕಮ್ಮ, ನಾನೇನ್ ತಪ್ಪು ಹೇಳಿದ್ನಾ? ಇಲ್ಲಮ್ಮ, ಸರಿಯಾಗೇ ಹೇಳ್ದೆ. ಇನ್ಮೇಲೆ ಇದು ನಿಮ್ಮ ಕುಟುಂಬ. ನಾನು ಅಹಲ್ಯ ರೆಡಿ ಆದ್ಲೋ ಇಲ್ವೋ ಅಂತ ನೋಡ್ಕೊಂಡು ಬರ್ತೀನಿ. ನಮ್ರತಾ, ನೀನು ಫ್ರೀ ಆದರೆ ಬಂದ್ಬಿಡು, ಅಹಲ್ಯನ ರೆಡಿ ಮಾಡಬೇಕು. ಇವಾಗ್ಲೇ ಬರ್ತಿ. ಲೇ ಅಮ್ಮು, ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೊಳ್ಳೆ, ನಿನ್ನ ಜೊತೆ ಮಾತಾಡಬೇಕು. ಯಾಕಮ್ಮ? ಒಂದು 5 ನಿಮಿಷ ಕೂತ್ಕೋ, ಮನಸ್ಸು ಸಮಾಧಾನ ಆಗಲಿ. ಅಮ್ಮ, ನಮ್ ಲೈಫ್ ಹೇಗ್ ಚೇಂಜ್ ಆಗೋಯ್ತಲ್ವಾ? ಬರೀ 15 ದಿನದ ಮುಂಚೆ ನಾವ್ ಹೇಗಿದ್ವಿ, ಇವಾಗ ಹೇಗಿದೀವಿ. ಇಂಥ ಒಂದ್ ದಿನ ಬರುತ್ತೆ ಅಂತ ಕನ್ಸಲ್ಲೂ ಯೋಚಿಸಕ್ ಆಗ್ತಿರ್ಲಿಲ್ಲ ಅಲ್ವಾ? ನಿಜ ಕಣೆ, ನಿಮ್ಮ ಅಕ್ಕನ ಆಫೀಸ್ ಕೆಲಸ, ದೇವಸ್ಥಾನಕ್ಕೆ ಹೂ ಕಟ್ಟೋದು, ಟ್ಯೂಷನ್ ಮಾಡೋದು, ಇಷ್ಟರಲ್ಲೇ ಜೀವನ ಮುಗ್ದೋಗತ್ತೆ ಅಂತ ಭಯ ಆಗಿತ್ತು ನನಗೆ. ನಿಮ್ಮಿಬ್ಬರ ಜೀವನದ್ದೇ ಚಿಂತೆ ಆಗಿತ್ತು ಕಣೆ ನನಗೆ. ಈಗೆಲ್ಲ ಸರಿ ಹೋಯ್ತು. ಇನ್ನ ರೀತಿ ಯಾವ ಟೆನ್ಷನು ಇಲ್ಲ ತಾನೆ? ಟೆನ್ಷನ್ ಯಾವುದೂ ಇಲ್ಲ.
ನಿಮ್ಮ ಅಕ್ಕ ಈ ಮನೇನ ಸರಿದೂಗಿಸ್ಕೊಂಡು ಹೋದ್ರೆ ಸಾಕು. ಅಕ್ಕಂಗ್ ಜವಾಬ್ದಾರಿ ಕೊಟ್ರೆ ಅವಳು ಚೆನ್ನಾಗಿ ನೋಡ್ಕೊಳಲ್ವಾ? ನಮ್ಮ ಅಕ್ಕ ಎಲ್ಲಾದ್ರಲ್ಲೂ ಪರ್ಫೆಕ್ಟು. ನೀಟಾಗಿ ಈ ಮನೆನ ಹ್ಯಾಂಡಲ್ ಮಾಡ್ತಾಳೆ. ಇನ್ ಸ್ವಲ್ಪ ದಿನದಲ್ಲೇ ಈ ಮನೆಯವರೆಲ್ಲ ಅವಳಿಗೆ ಹಾಡ್ ಹೊಗಳ್ತಾರೆ, ನೋಡ್ತಾ ಇರು. ಅಷ್ಟಾದ್ರೆ ಸಾಕು ಕಣೆ. ಸರಿ, 5 ನಿಮಿಷ ಆಯ್ತು, ನಾನು ಅಕ್ಕನ ಹತ್ರ ಹೋಗ್ತೀನಿ. ಶಾಂಭವಿ ಅಮ್ಮ ಬೇರೆ ಕರೆದಿದ್ದಾರೆ. ಇಲ್ಲೇ ಅಮ್ಮು ಏನಮ್ಮ? ನಿಮ್ಮ ಚಿಕ್ಕಪ್ಪ ಎಲ್ಲೇ? ಅಯ್ಯೋ, ಅವ್ರದ್ದೊಂದು ಕತೆ. ಒಳ್ಳೆ ಶತ್ರುಗಳ ಮನೆಗೆ ಬಂದಂಗೆ ಮುಖ ಗಂಟಾಕೊಂಡು ಅಲ್ಲಿ ಇಲ್ಲಿ ತಿರುಗ್ತಿರ್ತಾರೆ. ಅಲ್ಲಮ್ಮ, ಈ ಚಿಕ್ಕಪ್ಪಂಗೆ ಅಕ್ಕನ ಖುಷಿ ಕಂಡ್ರೆ ಸಹಿಸ್ಕೊಳಕ್ ಆಗಲ್ವಾ? ಯಾಕಾಗ ಮುಖ ಮಾಡ್ಕೊಂಡಿರ್ತಾರೆ? ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಹೋಗಿ ಕೆಲಸ ನೋಡ್ಕೊ. ನಾನು ಹೋಗ್ತಿದ್ದೆ, ತಡ್ದವ್ರು ಯಾರು? ನಾನು ಅನ್ಕೊಂಡಿದ್ದೆ ಸರಿ, ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ. ಅಕ್ಕ ನಮ್ ಜೊತೆ ಮೈಂಡ್ ಗೇಮ್ ಆಡ್ಬಿಟ್ರು. ಏನ್ ಪುಟ್ಟ, ಹುಡ್ಗರ ಜೊತೆ ಮಾತಾಡ್ತಾ ಹೀಗ್ ಅಳ್ತಾ ಬಂದ್ಬಿಟ್ರೆ ಪಾಪ ಅವ್ರ ಮನ್ಸು ಎಷ್ಟ್ ನೊಂದ್ಕೋಬೇಡ ಹೇಳು. ಅವ್ರು ಸಾಕಿರೋ ಕೋತಿ ಹತ್ರ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಪುಟ್ಟ. ನನ್ ಮೈದ್ನನೇ ನಿನ್ನನ್ನ ಸಮಾಧಾನ ಮಾಡ್ತೀನಿ ಅಂತ ಬರ್ತಿದ್ದ. ಆದ್ರೆ ನಾನೇ ಬೇಡ, ಆ ಮಂಗನ್ ನಾನೇ ಸಮಾಧಾನ ಮಾಡ್ತೀನಿ ಅಂತ ಬಂದೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ನೀವೇನಾದ್ರೂ ಬೇಕು ಅಂತಲೇ ಈ ತರ ನಾಟಕ ಮಾಡ್ತಿದ್ರೆ ಈಗ್ಲೇ ಹೇಳ್ಬಿಡಿ. ಆಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಈ ವಿಷಯ ಹೇಳೋದು, ನೀವ್ ಅದನ್ನ ಸುಳ್ಳು ಅಂತ ಹೇಳಿ ನಮ್ಮ ಮನೆಯವ್ರ ಮುಂದೆ ನನ್ನನ್ ಮತ್ತೆ ಕೆಟ್ಟೋಳಾಗೋ ಹಾಗೆ ಮಾಡಬೇಡಿ ಅಕ್ಕ, ಪ್ಲೀಸ್. ಈ ಮುದ್ದಾದ ಮುಖಕ್ಕೆ ಕಣ್ಣೀರ್ ಸೂಟ್ ಆಗಲ್ಲ ಪುಟ್ಟ. ಅಯ್ಯೋ ದೇವ್ರೆ, ಅಕ್ಕ ಅಕ್ಕ ನೀವೇನ್ ಮಾಡ್ತಿದ್ದೀರಾ ನಂಗೊಂದು ಗೊತ್ತಾಗ್ತಿಲ್ಲ. ಪ್ಲೀಸ್ ಅಕ್ಕ, ಈ ಆಟನ ಇಲ್ಲೇ ನಿಲ್ಸ್ಬಿಡಿ. ನಿಜವಾಗ್ಲು ನಿಜವಾಗ್ಲು ನೀವು ನನ್ನ ಗೋಳಿಕೋತಿದ್ದೀರಾ ಅಲ್ವಾ? ಹಾ, ನೀನು ತುಂಬಾ ಇನ್ನೋಸೆಂಟ್ ಬೇಬಿ. ಆಕ್ಚುಲಿ ಆಗಿದೆ ಏನ್ ಗೊತ್ತಾ, ನಿನ್ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬಾರ್ದು, ಎಲ್ಲ ವಿಷಯನೂ ನಿನ್ ಹತ್ರ ಹೇಳ್ಕೊಂಡ್ಬಿಡ್ಬೇಕು ಅಂತ ಹೇಳ್ಕೊಂಡೆ. ಬಟ್ ನೀನ್ ಅದನ್ನ ತಗೊಂಡ್ ಹೋಗಿ ಮನೆಯವ್ರ ಹತ್ರ ಚಾಡಿ ಹೇಳ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹ್ಞೂ ಕಣೆ, ಗಾಬರಿ ಆಗೋಯ್ತು. ನೀನಲ್ಲಿ ಹೋಗಿ ಏನೇನು ಹೇಳ್ತೀಯೋ ಅಂತ ನೀನ್ ಹಿಂದೆ ಬಂದೆ. ವಾಟ್ ಇಸ್ ದಿಸ್ ಪುಟ್ಟ, ನೀನ್ ನನ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಹೀಗ್ ಚಾಡಿ ಹೇಳ್ಬಾರ್ದು. ಯಾಕೆ ಹೇಳು? ಯಾಕಂದ್ರೆ ನೀನೀಗ ನನ್ ವಿರುದ್ಧ ಚಾಡಿ ಹೇಳಿದ್ರೆ ಒಂದ್ ಸೆಕೆಂಡ್ ನಿಮ್ ಮನೆಯವ್ರು ಯಾರು ನಿನ್ನನ್ನ ನಂಬ್ತಾ ಇರ್ಲಿಲ್ಲ. ಒಂದ್ ಸೆಕೆಂಡ್ ಅಮ್ಮ ಅನ್ಕೊಂಡಿರೋ ನನ್ ಮೈದನ ನಿನ್ಗೆ ಬಾಯಿಗೆ ಬಂದ ಹಾಗೆ ಬೈದಿರೋನು. ನಿನಗ್ ಗೊತ್ತಿರೋ ಸತ್ಯ ಹೇಳಿನೂ ಕೂಡ ಯೂಸ್ ಆಗದೆ ಹೋಗಿರೋದು. ಅದಕ್ಕೆ ಪುಟ್ಟ ನಾನ್ ನಿಂಗೆ ಹೇಳ್ತಿರೋದು, ನಿನ್ಗೆ ತುಂಬಾ ಬುದ್ಧಿವಂತಿಕೆ ಇದೆ, ಆದ್ರೆ ತಾಳ್ಮೆ ಸಹನೆ ಇಲ್ಲ. ಅದನ್ನ ಒಂದೆಷ್ಟು ಕಲ್ತ್ಕೋ, ತುಂಬಾ ಎತ್ತರಕ್ಕೆ ಬೆಳಿತ್ಯಾ. ಬುದ್ಧಿವಂತಿಕೆ ಇದ್ರೆ ಸಾಲದು, ತಾಳ್ಮೆ ಇರ್ಬೇಕು. ಒಂದ್ ವೇಳೆ ನಿನಗ್ ಗೊತ್ತಿರೋ ಸತ್ಯ ಅವ್ರ ಹತ್ರ ಹೇಳ್ದೆ ಅಂತ ಇಟ್ಕೋ, ಅವ್ರು ನಿನ್ನ ಹತ್ರ ಸಾಕ್ಷಿ ಕೇಳಿರೋರು, ಸಾಕ್ಷಿ ಏನ್ ಕೊಡ್ತಿದ್ದೆ?
ಆಟ ಯಾವತ್ತೂ ನಮ್ಮ ಕೈಯಲ್ಲಿದ್ದಾಗ ಉಸಿರು ಕಟ್ಟಿ ಆಡಬೇಕು. ಅದೇ ಆಟ ಎದುರಾಳಿ ಕೈಯಲ್ಲಿದ್ದಾಗ ಅದನ್ನ ನಮ್ಮ ಕೈವಶ ಹೇಗೆ ಮಾಡ್ಕೊಳ್ಳೋದು ಅಂತ ತಾಳ್ಮೆಯಿಂದ ಯೋಚಿಸ್ಬೇಕು. ಇದು ಚಾಣಕ್ಯನ್ ಶಾಸ್ತ್ರದಲ್ಲಿದೆ. ನೀನ್ ಬುಕ್ ಓದೋದ್ ಕಡಿಮೆನಾ? ಮೀರಾ, ಅಕ್ಕ ರೆಡಿ ಆದ್ಲಾ? ಅಂದ್ಹಾಗೆ ಫಸ್ಟ್ ನೈಟ್ಗೆ ಯಾವ ಸೀರೆ ಉಟ್ಕೋಬೇಕು ಅಂತ ಹೇಳ್ದೆ? ಹಳದಿ ಅಲ್ವಾ? ಅಲ್ಲಲ್ಲ, ಯಾವ್ದಾದ್ರೂ ಕಲರ್ಫುಲ್ ಸೀರೆ ಉಟ್ಕೊಳ್ಳಿ ಅಂತ ಹೇಳ್ದೆ ಅಲ್ವಾ? ಸರಿ, ನಿನ್ ಮನ್ಸಿಗೆ ಬೇಜಾರ್ ಮಾಡಲ್ಲ ಪುಟ್ಟ, ಕಲರ್ಫುಲ್ ಸೀರೆನ ಉಟ್ಕೋತೀನಿ. ಅಲ್ಲಮ್ಮ, ನೀವಿನ್ನೂ ರೆಡಿ ಆಗಿಲ್ವಾ? ನನ್ನ ತಂಗಿ ನನ್ನನ್ನ ರೆಡಿ ಮಾಡ್ತಾಳೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಅವಳೇನೋ ಡೌಟಲ್ಲಿದ್ದಾಳೆ, ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದೆ. ಅವಳ್ದು ಯಾವಾಗಲೂ ಇದ್ದಿದ್ದೆ. ನಿಮ್ಮ ತಂಗಿ ಮತ್ತೆ ತಾಯಿ ಸಹಾಯದಿಂದ ನಾನೇ ರೆಡಿ ಮಾಡ್ತೀನಿ, ಬನ್ನಿಮ್ಮ. ಅಕ್ಕ ಏನೈತೆ? ಪ್ರಣಮ್ ಪ್ರಣಮ್, ಅಲ್ಲಿ ಅಕ್ಕ ನಾವ್ ಅನ್ಕೊಂಡಂಗಿಲ್ಲ ಕಣೋ. ಶಿ ಇಸ್ ವೆರಿ ಡೇಂಜರಸ್. ಹೇಗಿದೆ ಅರೇಂಜ್ಮೆಂಟ್ಸ್? ಲೋ ಅನಿ, ಏನೋ ರೂಮ್ನ ಹೀಗೆ ಅರೇಂಜ್ ಮಾಡಿದ್ದೀರಾ? ಅದು ನಾಳೆ ಜಾತ್ರೆ ಇದೆಯಂತೆ, ಅದಕ್ಕೆ. ಅನಿ, ತಮಾಷೆ ಮಾಡಬೇಡ, ಐ ಆಮ್ ಸೀರಿಯಸ್. ಏನಿದೆಲ್ಲ? ಐ ಆಮ್ ಆಲ್ಸೋ ಸೀರಿಯಸ್. ಅಣ್ಣ, ನಿಜ ಹೇಳು, ನೀನೀಗ ಹೇಳ್ತಾ ಇರೋ ಥರ ಇನ್ನೋಸೆಂಟಾ ಅಥವಾ ಇನ್ನೋಸೆಂಟ್ ಥರ ನಾಟಕ ಮಾಡ್ತಿದ್ಯಾ? ಇದರಲ್ಲಿ ನಾಟಕ ಮಾಡೋದೇನೋ ಬಂತು? ಅಲ್ಲ ಕಣೋ, ಇಷ್ಟೊಂದೆಲ್ಲ ಫ್ಲವರ್ಸು, ಈ ಡೆಕೋರೇಷನು ಇದೆಲ್ಲ ಬೇಕಾ? ಮದುವೆಲಿ ಡೆಕೋರೇಟ್ ಮಾಡಿ ಎಕ್ಸ್ಟ್ರಾ ಫ್ಲವರ್ ಉಳಿದಿತ್ತಂತಣ್ಣ, ವೇಸ್ಟ್ ಮಾಡೋದು ಬೇಡ ಅಂತ ನಿನ್ನ ರೂಮ್ನ ಅಲಂಕಾರ ಮಾಡಿದ್ದಾರೆ. ಹಾಂ, ತಮಾಷೆ ಮಾಡಬೇಡ ಕಣೋ. ಇದೆಲ್ಲ ಯಾಕೆ ಅಂತ ನನಗೂ ಗೊತ್ತು, ಬಟ್ ಇವತ್ತೇ ಯಾಕೆ ಅಂತ. ಯಾಕಂದರೆ ಇವತ್ತು ಮುಹೂರ್ತ ಇದೆ ಅಂತ. ದಿಸ್ ಇಸ್ ನಾಟ್ ರೈಟ್ ಅನಿ. ಅಲ್ಲ ಕಣೋ, ಅದು ಸ್ವಲ್ಪ ದಿನ ಕಳೆದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ. ಏನೋಪ್ಪ, ನನಗೇನು ಗೊತ್ತು? ಈ ಮುಹೂರ್ತನ ತೆಗ್ಸಿರೋದು ಹಿರಿಯರು, ಹೋಗಿ ಹಿರಿಯರನ್ನೇ ಕೇಳ್ಕೊ. ಅಂದರೆ ಅಮ್ಮ, ಲಕ್ಷ್ಮಿ ಅಮ್ಮ ಇವರಿಬ್ರು ಸೇರಿ ಮುಹೂರ್ತನ ತೆಗ್ಸಿರೋದು. ನೀನೇನೇ ಮಾತಾಡೋದಿದ್ರು ಅವ್ರ ಹತ್ರ ಮಾತಾಡ್ಕೊ, ನನಗೇನು ಗೊತ್ತಿಲ್ಲಪ್ಪ. ಹೇ ಅನಿ ಅನಿ, ಪ್ಲೀಸ್ ಕಣೋ, ಪ್ಲೀಸ್. ನೋ, ಯಾವುದೇ ಶಾಸ್ತ್ರ ಸಂಪ್ರದಾಯ ಹಾಳಾಗ್ದೆ ನಡಿಬೇಕು ಅಂತ ನಾನೇ ಹೇಳಿರೋದು. ಹಾಂ ಮೀರಾ, ಅನಿ ಮೀರಾ, ಅನಿ ನನ್ನ ಮಾತು ಕೇಳೋ. ಇಷ್ಟು ಬೇಗ ಇದೆಲ್ಲ ಬೇಕಾ ಅನಿ? ಅಹಲ್ಯ ಅವರು ಮೊದಲೇ ಸಮಸ್ಯೆಯಲ್ಲಿದ್ದಾರೆ. ಈಗ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಅಕ್ಕ, ನಿಂಗೆ ಇಷ್ಟ ಹೇಳಿದ ಮೇಲೆ ಅರ್ಥ ಆಗಿಲ್ವೇನೆ? ನಿಂಗೆ ಬುದ್ಧಿ ಇಲ್ಲ ಅಷ್ಟೇ. ಕಳ್ಳ ಇವತ್ತಾದ್ರೂ ತನ್ನ ತಾನು ಕಳ್ಳ ಅಂತ ಒಪ್ಕೋತಾನ?
ಕೆಟ್ಟೋರು ಯಾರಾದ್ರೂ ಎದುರುಗಡೆ ಬಂದು ನಾನು ಕೆಟ್ಟೋರು ಅಂತ ಹೇಳಿರೋದನ್ನ ಒಂದೇ ಒಂದು ಸಿನಿಮಾದಲ್ಲಿ ನೋಡಿದ್ದೇನೆ. ರಿಯಲ್ ಲೈಫಲ್ಲೂ ಹಾಗೆ ನಡೆಯುತ್ತೇನೆ. ಮತ್ತೆ ಮತ್ತೆ ಅಹಲ್ಯ ಅಕ್ಕ ಹಾಗೆ ಹೇಳ್ತಿದಾರಲ್ಲೋ? ಹಾಗೆ ಹೇಳ್ತಾ ಇದಾರೆ ಅಂದ್ರೆ ಅವ್ನಿಗೆ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಅರ್ಥ. ನಿನ್ನ ಸಖತ್ತಾಗಿ ಆಟ ಆಡ್ತಾ ಇದಾರೆ. ನಿಜ ನಾನು? ಹೌದು, 100%. ಈ ಮನೇಲಿ ನಿಂಗೆ ಟಕ್ಕರ್ ಕೊಡೋರು ಯಾರೂ ಇರಲಿಲ್ಲ. ಈಗ ಹಾಲಿ ಅದಕ್ಕೆ ಬಂದಿದ್ದಾರೆ. ಇನ್ಮೇಲೆ ನಿಮ್ಮಿಬ್ರು ಜುಗಲ್ ಮಂದಿ ಆಟ ಸೂಪರ್ ಆಗಿರುತ್ತೆ. ಆಹಾ, ನಗೋದ್ ನೋಡು ಅಕ್ಕ. ನಿನ್ ಕಣ್ಮುಂದೆ, ನಿನ್ ಮೈಂಡ್ ಅಲ್ಲಿ, ನಿನ್ ಹಾರ್ಟ್ ಅಲ್ಲಿ ಎಲ್ಲ ಕಡೆ ಭಾವನೆ ತುಂಬ್ಕೊಂಡಿದಾರಾ? ತಮಾಷೆ ಮಾಡ್ತಿದಾರಾ? ಇಲ್ಲ ಇಲ್ಲ, ನೀರನ್ನ ನೆನ್ಸ್ಕೊಂಡು ನಗು ಬಂತು. ಮೀರಾನಾ? ಯಾಕಮ್ಮ? ಅವಳೇನಾದ್ರೂ ಮಾಡದ್ಲಾ? ಅವಳ್ದು ಸ್ವಲ್ಪ ತರಲೆ ಬುದ್ಧಿ ಕಣಮ್ಮ. ಅವಳೇನಾದ್ರೂ ಅಂದ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಮ್ಮ, ನೀವು ಅವಳನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ತರಲೆ ಹುಡುಗಿ ಅಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಮ್ಮ, ಈ ಮನೇನ, ಈ ಕುಟುಂಬದವ್ರನ್ನ ಯಾರು ಎಷ್ಟು ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಶ್ಯೂರ್ ಆಗಿ ಹೇಳ್ತೀನಿ, ನೀರನ್ನಷ್ಟು ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಅಮ್ಮ, ಅವಳಿಗೆ ಈ ಮನೆ ಮೇಲೆ ವಿಪರೀತ ಗೌರವ ಇದೆ. ಈ ಕುಟುಂಬದವ್ರ ಮೇಲೆ ತುಂಬಾನೇ ಪ್ರೀತಿ ಇದೆ. ಪ್ರತಿಯೊಬ್ರು ಅವಳ ಜೀವ ಅಂತ ಪ್ರೀತಿಸ್ತಾಳೆ. ಒಂದ್ ಮಾತು ಹೇಳ್ತೀನಿ ಶಾಂಭವಿ ಅಮ್ಮ, ಮೀರಾ ಇರೋವರೆಗೂ ಈ ಮನೆಗೆ ಯಾವ ಕೇಡು ಆಗಲ್ಲ. ಅವಳು ಒಂಥರ ಈ ಮನೆಗೆ ರಕ್ಷಾ ಕವಚ ಇದ್ದ ಹಾಗೆ. ಸರಿ ಹೋಯ್ತು ಕಣಮ್ಮ. ಇಷ್ಟು ದಿನ ಸಾಕೇತನ್ನ ಮಾತಲ್ಲೇ ಮರಳು ಮಾಡಿದ್ಲು. ಈಗ ಮುದ್ದಾಗಿ ಮಾತಾಡಿ ನಿನ್ ಮನ್ಸನ್ನು ಗೆದ್ಬಿಟ್ಲಾ? ಅವಳು ಒಂದ್ ಮುದ್ದು ಗೊಂಬೆ ಇದ್ದ ಹಾಗೆ. ಅವಳು ಕಂಡ್ರೆ ನನಗೆ ತುಂಬಾ ಪ್ರೀತಿ. ಟೈಮ್ ಆಯ್ತು, ಹೊರಡೋಣ. ಮೀರಾ, ಬಾಗ್ಲಲ್ಲಿ ನಿಂತ್ಕೊಂಡು ನೀನೇನೆ ಮಾಡ್ತಿದ್ಯಾ? ಅಕ್ಕ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಿಜ ಹೇಳಿ. ಮತ್ತೇನೆ ನಿನ್ ರಗಳೆ? ಅಮ್ಮ, ಇದು ಅಕ್ಕ ತಂಗಿ ವಿಷಯ, ಡೋಂಟ್ ವರಿ. ಪುಟ್ಟ, ನಾನು ಹೇಳ್ತಿರೋದೆಲ್ಲ ಸತ್ಯ. ನಾನು ಸುಳ್ಳು ಹೇಳಲ್ಲ ಬಂಗಾರಿ.